ಕಾಂಗ್ರೆಸ್ ಸಹಜ ಅಂತ ನಿಮ್ದೇನಪ್ಪ, ನೀವು ಅವರೇ ಇದ್ದೀರಲ್ರಿ, ಅಪ್ಪ ಮಕ್ಕಳು ಇದ್ದೀರಿ, ನಿಮ್ಮಲ್ಲೇ ಅಜ್ಜ ಮಗ ಮೊಮ್ಮಗ ನೀವು ಅದ್ರಿ, ಮತ್ತೆ ಯಾರದ್ರಿಲ್ಲೇ ನಿಮ್ಮಲ್ಲೇ ಪ್ರಜಾಪ್ರಭುತ್ವ ಇಲ್ಲ, ನಮ್ಗೆ ಕೇಳಿಗೆ ಬರ್ತೀರ ಅಂತ ಅವ್ರು ಕೇಳ್ತಾರೆ. ಅಂದ್ರೆ ಪ್ರಶ್ನೆ ಮಾಡೋವು ಸಹಿತ ಆ ಸ್ಥಾನದಲ್ಲಿರ್ಬೇಕು, ಆ ಜಾಗದಲ್ಲಿರ್ಬೇಕು. ಅಂದಾಗ ಪ್ರಶ್ನೆಗೆ ವ್ಯಾಲ್ಯೂ ಬರ್ತದೆ. ವ್ಯಾಲ್ಯೂ ಬರೋದಷ್ಟಲ್ಲ, ಅದಕ್ಕೊಂದು ಏನಪ್ಪ ಅಂತಂದ್ರೆ ಒಂದು ಕಿಮ್ಮತ್ತು ಅಂತೀವಿ ನಾವು, ಅದು ಬರ್ಲಿಕ್ಕೆ ಸಾಧ್ಯ. ಒಂದು ಸ್ಟೇಟಸ್ ಅಂತೀವಿ ನಾವು, ಅದು ಬರ್ಲಿಕ್ಕೆ ಸಾಧ್ಯ. ಇದನ್ನ ಯಾಕೆ ಇವತ್ತು ತೆಗೆದುಕೊಳ್ಳೋ ವಿಷಯ ಅಂದರೆ, ನಿಖಿಲ್ ಕುಮಾರಸ್ವಾಮಿ ಅವರಕ್ಕಿಂತಲೂ ಒಬ್ಬ ಯೋಗ್ಯರಿ ಮಾತನ್ನು ಹೇಳಿದರೆ ಬರ್ತಿತ್ತು ನಾವು. ಆದರೂ ಅವರಲ್ಲಿ ಪ್ರಜಾಪ್ರಭುತ್ವ ಬಗ್ಗೆ ತಿಳುವಳಿಕೆ ಅದ, ಆದರೆ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅನ್ನೋದು ಮಾತ್ರ ನೋವಿನಿಂದ ಹೇಳ್ಬೇಕಾಗಿದೆ. ಇದನ್ನು ಮಾತಾಡ್ತಾರೆ ಅಂದರೆ ನಿಖಿಲ್ ಕುಮಾರಸ್ವಾಮಿ ನಾಲೆಜ್ ಇದೆ, ವಯಸ್ಸು ಸಾಣದಿರ್ಬೋದು, ಬಟ್ ತಿಳುವಳಿಕೆ ಅದ. ಪ್ರಜಾಪ್ರಭುತ್ವ ಹಿಂಗಪ್ಪ ಇದೇ ರೀತಿ ಇರಬೇಕಂದ್ರೆ, ಆದರೆ ಅದನ್ನು ಪ್ರಾಕ್ಟೀಸ್ ತರೋದು ಅಷ್ಟು ಸುಲಭ ಮಾತಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಸತ್ಯ ಹೇಳಬೇಕು, ಅದು ಸತ್ಯ ಹೇಳೋ ಶಕ್ತಿ ನಮಗೆ ಎಲ್ಲಿದೆ. ಯಾಕಂದ್ರೆ ನಾವು ಸುಳ್ಳುಗಳ ಮಧ್ಯದಲ್ಲಿ ಬದುಕ್ತಾ ಇದ್ದೀವಿ. ಅಂದಾಗ ಸುಳ್ಳುಗಳ ಮಧ್ಯದಲ್ಲಿ ಬದುಕಿದಾಗ ನಾವು ಸತ್ಯ ಹೇಳೋದು ಹೇಗೆ, ಅಲ್ಲಿ ಬಾಯಿ ಕಟ್ತದೆ ಹೇಳಿದಾಗ. ಯಾಕಂದ್ರೆ ಹೇಳ್ತಾರಲ್ಲ ಮಗ ಏನು ಬದನೆಕಾಯಿ ತಿನ್ಬೇಡ ಅಂತೇಳಿ ತಾನು ಸ್ವತಃ ಮುಚ್ಚಿಟ್ಟು ಬದನೆಕಾಯಿ ತಿಂತೀನಿ ಅಂತ ಹಂಗಿದ್ದಂಗೆ. ಅದು ಇನ್ನೊಬ್ರಿಗೆ ಹೇಳೋದು ಭಾಳ ಸುಲಭ, ಆದ್ರೆ ಅದನ್ನು ಅನ್ವಯಿಸ್ಕೊಂಡ ಬದುಕೋದು ಅಷ್ಟೇ ಕಷ್ಟ. ಏನೂ ಇರಲಿ, ಅದೇ ಕಾಲಕ್ಕೆ ಒಂದು ಮಾತನ್ನು ಹೇಳಿದ್ದಾರೆ ಅವರು, ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ ಅಂತ ಮಾತಾಡಿದ್ದಾರೆ. ಭ್ರಷ್ಟಾಚಾರ ಆರೋಪ ಎದುರಿಸುತ್ತಿರುವ ಸಚಿವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇನ್ನೊಂದು ಮಾತು, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರು. ನಾವು ಕೇಳೋದಿಷ್ಟ, ನಿಖಿಲ್ ಕುಮಾರಸ್ವಾಮಿಗಳಿಗೆ ನಿಮ್ಮ ತಂದೆಯವರು ಬಂದಿದ್ರು ರೀ, ಚೀಫ್ ಮಿನಿಸ್ಟರ್ ಆಗಿದ್ದರು, ನಿಮ್ಮ ಅಜ್ಜನವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಆಗ ಭ್ರಷ್ಟಾಚಾರ ಓಡಿಸೋಕೆ ನೀವು ಏನೇನು ಮಾಡಿದಿರಿ? ಭ್ರಷ್ಟಾಚಾರ ದೇಶದ ರೋಗ, ಅದರಲ್ಲಿ ಎರಡು ಮಾತೇ ಇಲ್ಲ. ಏನು ಮಾಡಿದಿರಿ? ಮುಖ್ಯಮಂತ್ರಿ ಇದ್ದಾಗ ಬಂದ್ರಿ, ಕುಮಾರಸ್ವಾಮಿಗಳು ಆದರು,